ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು CPU ಶೆಡ್ಯೂಲಿಂಗ್ ಅಲ್ಗೋರಿದಮ್ 2026 VTU ಮೇನ್ ಪೇಪರ್ ಅಲ್ಲಿ ಕೊಟ್ಟಿರೋದು ಸೆಮೆಂಟ್ ಎಕ್ಸಾಮ್ ಪೇಪರ್, ಅಂದ್ರೆ ಇವತ್ತಾಗಿರುವಂತಹ ಪೇಪರ್ ಅಲ್ಲಿ ಕೊಟ್ಟಿರುವಂತಹ ಪ್ರಾಬ್ಲಮ್ ಅನ್ನೇ ತಗೊಂಡಿರೋದು. ಸೊ ಅವ್ರೇನ್ ಕೇಳಿದರೆ 4C ಕ್ವಶನ್ ನಂಬರ್, ಕನ್ಸಿಡರ್ ದಿ ಸೆಟ್ ಆಫ್ 6 processes whose arrival time and burst time is given below. Apply the round robin with the time quantum of 3 and average and find the average waiting time and also the average turnaround time. ರೌಂಡ್ ರಾಬಿನ್ ಅನ್ನು ಅಪ್ಲೈ ಮಾಡಬೇಕು, ಟೈಮ್ ಕ್ವಾಂಟಮ್ 3 ಅಂತ ಕೊಟ್ಟಿದ್ದಾರೆ. ಸೊ ನಾವು ಕಂಡುಹಿಡಿಬೇಕಾಗಿರುವಂಥದ್ದು ಆವರೇಜ್ ವೈಟಿಂಗ್ ಟೈಮ್ ಮತ್ತೆ ಆವರೇಜ್ ಟರ್ನ್ ಅರೌಂಡ್ ಟೈಮ್. ಈ ಎರಡನ್ನೂ ಕೂಡ ನಾನು ಕಂಡುಹಿಡಿಬೇಕು ಅಂತಂದ್ರೆ ಫಸ್ಟ್ ನಾನು ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡ್ಕೋಬೇಕು, ಸರಿನಾ? ಈ ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡ್ಕೊಂಡು ಆದ್ಮೇಲೆ ಅದನ್ನ ಯೂಸ್ ಮಾಡಿಕೊಂಡು ನಾವು ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿತೀವಿ. ಟರ್ನ್ ಅರೌಂಡ್ ಟೈಮ್ ಅನ್ನ ಯೂಸ್ ಮಾಡಿಕೊಂಡು ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿತೀವಿ. ಸೊ ಲಾಸ್ಟ್ ಅಲ್ಲಿ ನಾವು ಅವ್ರ ಎರಡರದ್ದು ಕೂಡ ಆವರೇಜಸ್ ಅನ್ನ ತೆಗಿತಾ ಹೋಗ್ಬೋದು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಕಂಪ್ಲೀಷನ್ ಟೈಮ್ ಅನ್ನ ಬರೀಬೇಕು ಅಂತಂದ್ರೆ ನಾವು ಗ್ಯಾಂಟ್ ಚಾರ್ಟ್ ಅನ್ನ ಯೂಸ್ ಮಾಡಬೇಕು, ಸರಿನಾ? ಗ್ಯಾಂಟ್ ಚಾರ್ಟ್ ಅನ್ನ ಯೂಸ್ ಮಾಡ್ತೀವಿ. ಬಟ್ ಇಲ್ಲೇನಾಗುತ್ತೆ ಅಂತಂದ್ರೆ ರೌಂಡ್ ರಾಬಿನ್ ಅನ್ನ ಅಪ್ಲೈ ಮಾಡ್ತಿರೋದ್ರಿಂದ ನಾವು ಎರಡು ಕ್ಯೂಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಏನು ಎರಡು ಕ್ಯೂಗಳನ್ನ ಯೂಸ್ ಮಾಡ್ತೀವಿ. ಮೊದಲನೇದು ರನ್ನಿಂಗ್ ಕ್ಯೂ, ಇದನ್ನ ರನ್ನಿಂಗ್ ಅಂತ ಬರೀತೀನಿ. ರನ್ನಿಂಗ್ ಅಂತ ಅಂದ್ರೆ ರನ್ನಿಂಗ್ ಕ್ಯೂ. ಎರಡನೇದು ರೆಡಿ ಕ್ಯೂ, ಮೊದಲನೇದು ರನ್ನಿಂಗ್ ಕ್ಯೂ, ಎರಡನೇದು ರೆಡಿ ಕ್ಯೂ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ, ಟೈಮ್ ಕ್ವಾಂಟಮ್ 3 ಅಂತ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಈ ರೌಂಡ್ ರಾಬಿನ್ ಇದೆಯಲ್ಲ, ಇದು ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಟೆಕ್ನಿಕ್. ನಮಗೆ ಮೇಜರ್ ಆಗಿ ಎರಡು ಟೈಪ್ ಬರುತ್ತೆ, ಎಲ್ಲರಿಗೂ ಗೊತ್ತಿದೆ. ಒಂದು ಪ್ರಿಯಂಪ್ಟಿವ್, ಇನ್ನೊಂದು ನಾನ್ ಪ್ರಿಯಂಪ್ಟಿವ್. ನಾನ್ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ, ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತ ಅಂದ್ರೆ ಆ ಪ್ರೋಸೆಸ್ ಫುಲ್ ಎಕ್ಸಿಕ್ಯೂಟ್ ಆಗೋವರೆಗೂ ಕೂಡ ಬೇರೆ ಪ್ರೋಸೆಸ್ಗೆ CPU ನ ಕೊಡಬಾರದು ಅನ್ನುತ್ತೆ. ಬಟ್ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ, ಒಂದೇ ಸ್ಟ್ರೆಚ್ ಅಲ್ಲಿ ನೀವು ಒಂದು ಪ್ರೋಸೆಸ್ ನ ಫುಲ್ ಎಕ್ಸಿಕ್ಯೂಟ್ ಮಾಡಂಗಿಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ಪ್ರೋಸೆಸ್ 1ಗೆ 5 ನಿಮಿಷ ಬೇಕು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ. ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ, ನೀವು ಫುಲ್ ಎಕ್ಸಿಕ್ಯೂಟ್ ಮಾಡಬೇಡ್ರಿ ಒಂದೇ ಸಲ 5 ನಿಮಿಷನ, ಸ್ವಲ್ಪನೇ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳುತ್ತೆ. ಒಂದ್ ಸ್ವಲ್ಪ ಹೊತ್ತು P1 ಅನ್ನ ಎಕ್ಸಿಕ್ಯೂಟ್ ಮಾಡ್ರಿ, ಆಮೇಲೆ P2, ನೆಕ್ಸ್ಟ್ P3, ಈ ರೀತಿ ಡಿಫರೆಂಟ್ ಪ್ರೋಸೆಸ್ ಗಳನ್ನ ಸ್ವಲ್ಪ ಹೊತ್ತು ಎಕ್ಸಿಕ್ಯೂಟ್ ಮಾಡ್ರಿ ಅಂತ ಹೇಳುತ್ತೆ. ಅದೇ ನಾನ್ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ, 5 ನಿಮಿಷನೂ ಕೂಡ ಒಂದೇ ಸಲ ರನ್ ಮಾಡು ಅಂತ ಹೇಳುತ್ತೆ. ಇದೆಯಲ್ಲ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಟೆಕ್ನಿಕ್. ಪ್ರಿಯಂಪ್ಟಿವ್ ಅಂತ ಅಂದ್ರೇನು, ಒಂದೇ ಸ್ಟ್ರೆಚ್ ಅಲ್ಲಿ ನೀವು ರನ್ ಮಾಡಂಗಿಲ್ಲ. ನೆಕ್ಸ್ಟ್ ಅವರು ಟೈಮ್ ಕ್ವಾಂಟಮ್ 3 ಅಂತ ಕೊಟ್ಟಿದ್ದಾರೆ. ಅಂದ್ರೆ 3 ನಿಮಿಷಕ್ಕಿಂತ ಜಾಸ್ತಿ ಒಂದು ಪ್ರೋಸೆಸ್ ಅನ್ನ ನೀವು ರನ್ ಮಾಡಂಗಿಲ್ಲ. ಇಲ್ಲಿ ಟೈಮಿನ SI ಯೂನಿಟ್ ಅನ್ನ ಕೊಟ್ಟಿಲ್ಲ, ಮಿಲಿ ಸೆಕೆಂಡ್ಸೋ ಮಿನಿಟ್ಸೋ ಅಂತ. ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಮಿನಿಟ್ಸ್ ಅಂತ ಹೇಳ್ತಾ ಇದ್ದೀನಿ. ಅಂದ್ರೇನು, 3 ನಿಮಿಷಕ್ಕಿಂತ ಜಾಸ್ತಿ ಒಂದು ಪ್ರೋಸೆಸ್ ಅನ್ನ ನೀವು ರನ್ ಮಾಡಬಾರ್ದು, ಸರಿನಾ? ಈಗ ಫಸ್ಟ್ ಏನ್ ಮಾಡೋಣ, ರೌಂಡ್ ರಾಬಿನ್ ಅನ್ನ ಅಪ್ಲೈ ಮಾಡ್ತಾ ಆರಾಮಾಗಿ ನಾವು ಕ್ವಾಂಟಮ್ ನಂಬರ್ ಅನ್ನ ಯೂಸ್ ಮಾಡಿಕೊಂಡು ಎಲ್ಲಾ ಪ್ರೋಸೆಸ್ ಗಳನ್ನು ಕೂಡ ಫುಲ್ ಎಕ್ಸಿಕ್ಯೂಟ್ ಮಾಡೋದು. ಫಸ್ಟ್ ರನ್ನಿಂಗ್ ಎಲ್ಲಿಂದ ಶುರುವಾಗುತ್ತೆ ಅಂತಂದ್ರೆ 0th ಮಿನಿಟ್ ಇಂದ ಶುರುವಾಗುತ್ತೆ. ಫಸ್ಟ್ ಏನ್ ಮಾಡಬೇಕು, 0th ಮಿನಿಟ್ ಒಳಗಡೆ ಯಾವ್ಯಾವ ಪ್ರೋಸೆಸ್ ಅರೈವ್ ಆಗಿದೆ ಅಂತ ನೋಡ್ಬೇಕು. ಯಾಕಂತಂದ್ರೆ ಒಂದು ಪ್ರೋಸೆಸ್ ಅನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಆ ಪ್ರೋಸೆಸ್ ಅರೈವ್ ಆಗಬೇಕು. ಅರೈವ್ ಆದ್ಮೇಲೆ ನೀವು ಎಕ್ಸಿಕ್ಯೂಟ್ ಮಾಡೋದಕ್ಕಾಗುತ್ತೆ ಹೊರತು ಅರೈವ್ ಆಗೋಕ್ಕಿಂತ ಮುಂಚೆ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಸೊ 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಅರೈವ್ ಆಗಿದೆ ನೋಡಿ. 1 2 3 4 5 6 6 ಪ್ರೋಸೆಸ್ ಅಲ್ಲಿ ಯಾವುದು ಕೂಡ ಬಂದಿಲ್ಲ 0th ಮಿನಿಟ್ ಅಲ್ಲಿ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, 1 ಮಿನಿಟ್ ಖಾಲಿ ರನ್ ಮಾಡ್ತೀನಿ. ಸೊ 0 to 1 ಇದು ಖಾಲಿ, ಅಂದ್ರೆ ಯಾವ ಪ್ರೋಸೆಸ್ ರನ್ ಆಗಿಲ್ಲ, ಸುಮ್ಮನೆ CPU ನ ರನ್ ಮಾಡಿದೀನಿ ಅಷ್ಟೇ. ಯಾವ ಪ್ರೋಸೆಸ್ ಕೂಡ ಎಕ್ಸಿಕ್ಯೂಟ್ ಆಗಿಲ್ಲ. CPU ರನ್ ಆಗಿದೆ, ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗಿಲ್ಲ. ಈಗ ನಾವು 1ನೇ ನಿಮಿಷದ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ. 1 ನಿಮಿಷದ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ನೋಡಿ. 5 4 3 1 2 6. ಸೊ ಕೇವಲ ಪ್ರೋಸೆಸ್ P4 ಮಾತ್ರ ಬಂದಿದೆ ಮೊದಲನೇ ನಿಮಿಷದಲ್ಲಿ. ಸೊ ಪ್ರೋಸೆಸ್ P4 ಅನ್ನ ಫಸ್ಟ್ ರೆಡಿ ಕ್ಯೂಗೆ ಹಾಕಬೇಕು. ಇನ್ಯಾವುದಾದ್ರೂ ಪ್ರೋಸೆಸ್ ಬಂದಿದೆಯಾ 1 ನಿಮಿಷದೊಳಗಡೆ? ಇಲ್ಲ, ಒಂದೇ ಒಂದು ಪ್ರೋಸೆಸ್ ಬಂದಿರೋದು. ಸೊ ಅದನ್ನ ರೆಡಿ ಕ್ಯೂ ಇಂದ ರನ್ನಿಂಗ್ ಕ್ಯೂಗೆ ಹಾಕೊಂತೀನಿ. ಎಷ್ಟು ನಿಮಿಷ ರನ್ ಮಾಡ್ತೀನಿ? 3 ನಿಮಿಷ. ಯಾಕೆ, ನಮಗೆ ಮ್ಯಾಕ್ಸಿಮಮ್ ನೀವು ಟೈಮ್ ಕ್ವಾಂಟಮ್ ಅನ್ನ ಕೊಟ್ಟಿರೋದು 3 ನಿಮಿಷ. 3 ನಿಮಿಷ ಒಂದು ಪ್ರೋಸೆಸ್ ರನ್ ಮಾಡಬೇಕು, ಅದಕ್ಕಿಂತ ಮೇಲೆ ಮಾಡಂಗಿಲ್ಲ. 2 ನಿಮಿಷ ಮಾಡು, 1 ನಿಮಿಷ ಮಾಡು, ಅಥವಾ ಮಾಡ್ದಲೇನೆ ಇರು, ಇಲ್ಲ 3 ನಿಮಿಷ ಮಾಡು. 3ಕ್ಕಿಂತ ಜಾಸ್ತಿ ನೀನು ಮಾಡಂಗಿಲ್ಲ, ಆ ರೀತಿ. ಸೊ 3 ನಿಮಿಷ ರನ್ ಮಾಡಿದ್ರೆ 1 + 3 ವಿಲ್ ಬಿ ಈಕ್ವಲ್ ಟು 4. ಇವಾಗ ಪ್ರೋಸೆಸ್ P4 ಅನ್ನ ಎಷ್ಟು ನಿಮಿಷ ರನ್ ಮಾಡಿದ್ವಿ? 3 ಮಿನಿಟ್ಸ್. ಸೊ ಇನ್ನ 9 ಅಲ್ಲಿ 3 ಹೋದ್ರೆ 6 ಮಿನಿಟ್ಸ್ ಕೆಲಸ ಬಾಕಿ ಇದೆ. ಈಗ ನೋಡಿ 4 ನಿಮಿಷದಲ್ಲಿ ಇದೀವಿ. 4 ಮಿನಿಟ್ಸ್ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದು 5ಗೆ, ಇದು 4ಗೆ. ಸೊ ಪ್ರೋಸೆಸ್ P2, ಪ್ರೋಸೆಸ್ P3 3ನೇ ನಿಮಿಷದಲ್ಲಿ ಬಂದಿದೆ, ಪ್ರೋಸೆಸ್ P5 2ನೇ ನಿಮಿಷದಲ್ಲಿ ಬಂದಿದೆ. ಈ 4 ಪ್ರೋಸೆಸ್ಗಳು ಬಂದಿದ್ದಾವೆ. ಈಗ
ಏನ್ ಮಾಡಿ ಪ್ರೋಸೆಸ್ P4 ಅನ್ನ ವೇಟ್ ಮಾಡಿ. ಅಂದ್ರೆ ಪ್ರೋಸೆಸ್ P4 ಈಗ ತಾನೇ ಎಕ್ಸಿಕ್ಯೂಟ್ ಆಗಿದೆ. ಅದನ್ನ ಬಿಟ್ಟು ಯಾವ ಪ್ರೋಸೆಸ್ ಉಳ್ಕೊಂಡಿದ್ದಾವೆ ಇವಾಗ 4 ನಿಮಿಷದೊಳಗಡೆ? ಪ್ರೋಸೆಸ್ P2, ಪ್ರೋಸೆಸ್ P3 ಮತ್ತೆ P5. ಇವುಗಳ ಅರೈವಲ್ ಟೈಮ್ ಅನ್ನ ನೋಡ್ರಿ. ಅದ್ರ ಪ್ರಕಾರ ಫಸ್ಟ್ ರೆಡಿ ಕ್ಯೂಗೆ ಇನ್ಸರ್ಟ್ ಮಾಡ್ತಾ ಹೋಗ್ಬೇಕು. 4, 3, 2. ಸೊ ಫಸ್ಟ್ ಯಾರನ್ನ ಇನ್ಸರ್ಟ್ ಮಾಡ್ಬೇಕು? ಯಾರು ಬೇಗ ಬಂದ್ರು ಅವರು. ಸೊ ಪ್ರೋಸೆಸ್ P5 ಅನ್ನ ಫಸ್ಟ್ ಇನ್ಸರ್ಟ್ ಮಾಡಬೇಕು. P5 ಆದ್ಮೇಲೆ P3, P3 ಆದ್ಮೇಲೆ P2. ಅವುಗಳ ಅರೈವಲ್ ಟೈಮ್ ಮೇಲೆ ಇನ್ಸರ್ಟ್ ಮಾಡ್ಬೇಕು. 4 ನಿಮಿಷದೊಳಗಡೆ ಯಾವ ಪ್ರೋಸೆಸ್ ಬಂದಿದೆ ಅವು. ಸೊ 4 ನಿಮಿಷದೊಳಗಡೆ 4 ಪ್ರೋಸೆಸ್ ಬಂದಿದ್ದು, 3 ಪ್ರೋಸೆಸ್ಗಳನ್ನ ರೆಡಿ ಕ್ಯೂಗೆ ಹಾಕಿದೀವಿ. ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿದ್ದಂಥದ್ದು ಅದು P4. ಅದರದ್ದು ಇನ್ನೂ ಕೆಲಸ ಬಾಕಿ ಇದೆಯಾ? ಎಸ್, 6 ನಿಮಿಷದ ಕೆಲಸ ಬಾಕಿ ಇದೆ. ಸೊ P4 ಅನ್ನ ಇವಾಗ ಇನ್ಸರ್ಟ್ ಮಾಡಿ. ಏನ್ ಮಾಡಿದ್ವಿ? 4 ನಿಮಿಷದೊಳಗಡೆ ಯಾವ್ಯಾವ ಬಂದಿದೆ ಅಂತ ನೋಡಿದ್ವಿ. ಅದನ್ನ ನೋಡಿದಾಗ ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರೋದನ್ನ ಬಿಟ್ಟು ಉಳಿದಿರುವಂತ ಪ್ರೋಸೆಸ್ಗಳನ್ನ ಅವುಗಳು ಯಾರ್ಯಾರು ಫಸ್ಟ್ ಬಂದ್ರು ಅರೈವಲ್ ಟೈಮ್ ಮುಖಾಂತರ ಫಸ್ಟ್ ಇನ್ಸರ್ಟ್ ಮಾಡಿದ್ವಿ ರೆಡಿ ಕ್ಯೂಗೆ. ಆಮೇಲೆ ಇನ್ನು ಪ್ರೋಸೆಸ್ P4ದು ಕೆಲಸ ಬಾಕಿ ಇತ್ತಲ್ವಾ, ಅದಕ್ಕೋಸ್ಕರ ಆ್ಯಡ್ ಮಾಡಿದ್ವಿ. ಸೊ ಪ್ರೊಸೀಡ್ ಆಗ್ತಾ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಇನ್ನು ಪ್ರಾಬ್ಲಮ್. ಈಗ ಪ್ರೋಸೆಸ್ P5 ಅನ್ನ ತೊಗೊಳ್ಳೋಣ ರನ್ನಿಂಗ್ ಕ್ಯೂಗೆ. ಎಷ್ಟು ನಿಮಿಷ ರನ್ ಮಾಡ್ಬೋದು? 3 ಮಿನಿಟ್ಸ್. ಸೊ 4 + 3 ಏನಾಯ್ತು? 7. ಸೊ ಪ್ರೋಸೆಸ್ P5ದು 2 ನಿಮಿಷದ ಕೆಲಸ ಇತ್ತು, ನಾನು 3 ನಿಮಿಷ ರನ್ ಮಾಡಿಬಿಟ್ಟಿದ್ದೀನಿ. ಬೇಡ ಅಲ್ವಾ? ಯಾಕಂತಂದ್ರೆ 2 ನಿಮಿಷದ ಕೆಲಸ ಇದೆ. ಸುಮ್ಮನೆ ಏನಕ್ಕೆ CPU ನ 1 ನಿಮಿಷ ಖಾಲಿ ಕೂರ್ಸೋಣ, ಅದಕ್ಕೋಸ್ಕರ 2 ನಿಮಿಷ ರನ್ ಮಾಡ್ರಿ ಸಾಕು. 4 + 2 ಅಂತಂದ್ರೆ 6 ನಿಮಿಷ. ಸೊ ಪ್ರೋಸೆಸ್ P5 ಫುಲ್ ಕಂಪ್ಲೀಟ್ ಆಯಿತು, ಅದರ ಫುಲ್ ಎಕ್ಸಿಕ್ಯೂಷನ್ ಆಯಿತು. ಇನ್ನು ಕೇವಲ 5 ಪ್ರೋಸೆಸ್ಗಳು ಮಾತ್ರ ಉಳ್ಕೊಂಡಿದೆ. 6 ನಿಮಿಷದ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಪ್ರೋಸೆಸ್ P1 ಕೂಡ ಬಂದಿದೆ, ಪ್ರೋಸೆಸ್ P5, ಸೊ ಪ್ರೋಸೆಸ್ P6 ಬಂದಿದೆ, P4, P3, P2 ಎಲ್ಲಾ ಪ್ರೋಸೆಸ್ಗಳು ಇವಾಗ ಅರೈವ್ ಆಗಿದೆ. ಏನು? ಎಲ್ಲಾ ಪ್ರೋಸೆಸ್ಗಳು ಇವಾಗ ಅರೈವ್ ಆಗಿದೆ. ನೆಕ್ಸ್ಟ್ 6 ನಿಮಿಷದೊಳಗಡೆ ಎಲ್ಲಾ ಪ್ರೋಸೆಸ್ ಅರೈವ್ ಆಗಿರೋದ್ರಿಂದ ಪ್ರೋಸೆಸ್ P5 ಮುಗಿದಿದೆ. ಪ್ರೋಸೆಸ್ P5 ಈಗ ತಾನೇ ಎಕ್ಸಿಕ್ಯೂಟ್ ಆಗಿದೆ ಅಲ್ವಾ, ಅದನ್ನ ಬಿಟ್ಟು ಇನ್ನು ಉಳಿದಿರೋದನ್ನೆಲ್ಲದನ್ನು ಕೂಡ ರೆಡಿ ಕ್ಯೂಗೆ ಹಾಕಿ. ಪ್ರೋಸೆಸ್ P3 ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ, P2 ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ, P4 ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ. P5 ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿದ್ದು, P5 ಆಲ್ರೆಡಿ ಫುಲ್ ಕಂಪ್ಲೀಟ್ ಆಗಿದೆ. ಇನ್ನು ಉಳಿದಿರೋದು ಅದು P1 ಮತ್ತೆ P6. ಯಾರನ್ನ ಫಸ್ಟ್ ರೆಡಿ ಕ್ಯೂಗೆ ಹಾಕ್ತೀರಾ? ಯಾರು ಫಸ್ಟ್ ಬಂದ್ರು ಅವರು. ಸೊ P1 ಇಂದು 5, P6 ಇಂದು 6. ಸೊ P1 ಅನ್ನ ಫಸ್ಟ್ ರೆಡಿ ಕ್ಯೂಗೆ ಹಾಕಬೇಕು. ನೆಕ್ಸ್ಟ್ P6. ಸೊ ಅವುಗಳ ಅರೈವಲ್ ಟೈಮ್ ಮೇಲೆ ಇನ್ಸರ್ಟ್ ಮಾಡ್ರಿ. ಈಗ P5 ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿದ್ದು, ಅದರದ್ದು ಕೆಲಸ ಬಾಕಿ ಇಲ್ಲ, ಅದು ಫುಲ್ ಎಕ್ಸಿಕ್ಯೂಟ್ ಆಯಿತು. ಸೊ ಅದನ್ನ ಮತ್ತೆ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಪ್ರೋಸೆಸ್ P3 ನ ತೊಂತೀನಿ. ಪ್ರೋಸೆಸ್ P3 ರನ್ ಆಗೋದಕ್ಕೆ ಎಷ್ಟು ನಿಮಿಷ ಬೇಕು? 7 ನಿಮಿಷ. ನನಗೆ ಎಷ್ಟು ಪರ್ಮಿಷನ್ ಇರೋದು? 3 ನಿಮಿಷ. 6 + 3 ಅಂತಂದ್ರೆ 9. ಇನ್ನೂ ಕೂಡ 4 ನಿಮಿಷದ ಕೆಲಸ ಹಾಗೆ ಉಳ್ಕೊಂತು. ನೆಕ್ಸ್ಟ್ 9 ನಿಮಿಷದೊಳಗಡೆ ಇನ್ನು ಉಳಿದಿರುವಂತ ಎಲ್ಲಾ ಪ್ರೋಸೆಸ್ಗಳು ಬಂದಿದೆ. ಸೊ ಪ್ರೋಸೆಸ್ P3 ನ ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿದ್ದೀನಿ, ಅದನ್ನ ಬಿಟ್ಟು ಉಳಿದಿರುವಂತ ಎಲ್ಲಾ ಪ್ರೋಸೆಸ್ಗಳನ್ನು ರೆಡಿ ಕ್ಯೂಗೆ ಹಾಕಿ. ಪ್ರೋಸೆಸ್ P3 ಬಿಟ್ರೆ ಪ್ರೋಸೆಸ್ P1 ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ, P2 ಕೂಡ ರೆಡಿ ಕ್ಯೂ ಅಲ್ಲಿ ಇದೆ, P4 ಕೂಡ ರೆಡಿ ಕ್ಯೂ ಅಲ್ಲಿ ಇದೆ, P6 ಕೂಡ ರೆಡಿ ಕ್ಯೂ ಅಲ್ಲಿ ಇದೆ. P3 ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿದ್ದು, ಅದ್ರದ್ದು ಇನ್ನೂ ಕೂಡ 4 ನಿಮಿಷದ ಕೆಲಸ ಬಾಕಿ ಇರೋದ್ರಿಂದ ಪ್ರೋಸೆಸ್ P3 ನು ಕೂಡ ನಾನು ರೆಡಿ ಕ್ಯೂಗೆ ಇನ್ಸರ್ಟ್ ಮಾಡ್ತೀನಿ. ಪ್ರೋಸೆಸ್ P2 ನ ತಗೊಳ್ಳೋಣ. ಪ್ರೋಸೆಸ್ P2 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಎಷ್ಟು ನಿಮಿಷ ಬೇಕು? 6 ನಿಮಿಷ. ನನಗೆ ಪರ್ಮಿಷನ್ ಇರೋದು 3 ಮಿನಿಟ್ಸ್. ಸೊ 3 ಮಿನಿಟ್ಸ್ ರನ್ ಮಾಡಿದ್ರೆ ಎಷ್ಟು ನಿಮಿಷ ಉಳ್ಕೊಳುತ್ತೆ? ಇನ್ನ 3 ಮಿನಿಟ್ಸ್ ಮಾತ್ರ. 9 + 3 ಅಂತಂದ್ರೆ 12. 12 ನಿಮಿಷದೊಳಗಡೆ ಎಲ್ಲಾ ಪ್ರೋಸೆಸ್ಗಳು ಬಂದಿದೆ. ಸೊ ಎಲ್ಲಾ ಪ್ರೋಸೆಸ್ ಬಂದಿದೆ ಅಂತಂದ್ರೆ P2 ಈಗ ತಾನೇ ಎಕ್ಸಿಕ್ಯೂಟ್ ಆಗಿರೋದು, ಅದನ್ನ ಬಿಟ್ಟು ಉಳಿದಿರುವಂತ ಎಲ್ಲಾ ಪ್ರೋಸೆಸ್ ಅನ್ನು ರೆಡಿ ಕ್ಯೂಗೆ ಹಾಕ್ರಿ. P1 ಆಲ್ರೆಡಿ ಇದೆ, P3 ಕೂಡ ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ, P6 ಇದೆ, P4 ಕೂಡ ಇದೆ. P2ದು ಇನ್ನು 3 ನಿಮಿಷದ ಕೆಲಸ ಬಾಕಿ ಇದೆ. ಸೊ P2 ನು ಕೂಡ ನಾವು ರೆಡಿ ಕ್ಯೂಗೆ ಇನ್ಸರ್ಟ್ ಮಾಡೋಣ. ನೆಕ್ಸ್ಟ್ ಪ್ರೋಸೆಸ್ P4. ಸೊ ಪ್ರೋಸೆಸ್ P4ದು ಇನ್ನು ಎಷ್ಟು ನಿಮಿಷದ ಕೆಲಸ ಬಾಕಿ ಇದೆ? 6 ನಿಮಿಷ. ಸೊ 3 ಮಿನಿಟ್ಸ್ ಮಾತ್ರ ರನ್ ಮಾಡೋಕ್ಕಾಗೋದು. 12 + 3 ಅಂತಂದ್ರೆ 15 ಆಯ್ತು. ನೆಕ್ಸ್ಟ್ 15 ನಿಮಿಷದೊಳಗಡೆ ಎಲ್ಲಾ ಪ್ರೋಸೆಸ್ಗಳು ಕೂಡ ಬಂದಿದೆ. ಈಗ ತಾನೇ ಇನ್ಸರ್ಟ್ ಮಾಡಿರೋದು ಪ್ರೋಸೆಸ್ P4. ಸೊ ಆ ಪ್ರೋಸೆಸ್ P4 ಅನ್ನ ಬಿಟ್ಟು ಉಳಿದಿರೋದು ಎಲ್ಲದನ್ನು ಕೂಡ ರೆಡಿ ಕ್ಯೂಗೆ ಇನ್ಸರ್ಟ್ ಮಾಡ್ರಿ. ಪ್ರೋಸೆಸ್ P1 ಆಲ್ರೆಡಿ ಇದೆ, P2 ಇದೆ, P3 ಕೂಡ ಇದೆ, P6 ಕೂಡ ಇದೆ. ಸೊ ಪ್ರೋಸೆಸ್ P4ದು ಇನ್ನು 3 ಮಿನಿಟ್ಸ್ ಆಫ್ ಎಕ್ಸಿಕ್ಯೂಷನ್ ಬಾಕಿ ಇದೆ. 3 ಮಿನಿಟ್ಸ್ ಈಗ ತಾನೇ ರನ್ ಮಾಡಿದೆ, 3 ಮಿನಿಟ್ಸ್ ನಿಂದು ಬಾಕಿ ಇರೋದ್ರಿಂದ ಪ್ರೋಸೆಸ್ P4 ಅನ್ನ ಮತ್ತೆ ಇನ್ಸರ್ಟ್ ಮಾಡಬೇಕು. ಫಸ್ಟ್ ಬೇರೆ ಎಲ್ಲಾ ಪ್ರೋಸೆಸ್ ಇನ್ಸರ್ಟ್, ಆಮೇಲೆ ಆ ಪ್ರೋಸೆಸ್ ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರೋದು ಉಳ್ಕೊಂಡಿದ್ರೆ ಕೆಲಸ ಅದನ್ನ ಇನ್ಸರ್ಟ್. ಸೊ ಇವಾಗ 15th ಮಿನಿಟ್ ಒಳಗಡೆ ಎಲ್ಲಾ ಪ್ರೋಸೆಸ್ ಆಲ್ರೆಡಿ ಅರೈವ್ ಆಗಿದೆ. ಪ್ರೋಸೆಸ್ P4ದು ಇನ್ನು 3 ನಿಮಿಷದ ಕೆಲಸ ಬಾಕಿ ಇದೆ. ನೆಕ್ಸ್ಟ್ ಪ್ರೋಸೆಸ್ P1 ಅನ್ನ ತಗೊಳ್ಳೋಣ. ಪ್ರೋಸೆಸ್ P1 5 ನಿಮಿಷದ ಕೆಲಸ ಬಾಕಿ ಇದೆ. ಸೊ 3 ನಿಮಿಷ ರನ್ ಮಾಡಿದ್ರೆ ಏನಾಗುತ್ತೆ? 15 + 3 ಅಂತಂದ್ರೆ 18.
ಸೊ ಇನ್ನೂ ಕೂಡ 2 ನಿಮಿಷದ ಕೆಲಸ ಬಾಕಿ ಇದೆ. ಸೊ P1 ಅನ್ನು ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಅದನ್ನು ಬಿಟ್ಟು ಇನ್ನು ಉಳಿದಿರುವಂಥ ಪ್ರೋಸೆಸ್ಗಳು P2 ಆಲ್ರೆಡಿ ರೆಡಿ ಕ್ಯೂವಲ್ ಇದೆ, P3 ಕೂಡ ಇದೆ, P4 ಕೂಡ ರೆಡಿ ಕ್ಯೂವಲ್ ಇದೆ, P6 ಕೂಡ ರೆಡಿ ಕ್ಯೂವಲ್ ಇದೆ. ಸೊ ಪ್ರೋಸೆಸ್ P1 ಇನ್ನು 2 ನಿಮಿಷ ಕೆಲಸ ಬಾಕಿ ಇರೋದ್ರಿಂದ ಸೊ ಪ್ರೋಸೆಸ್ P1 ಅನ್ನು ಕೂಡ ನಾನು ಇನ್ಸರ್ಟ್ ಮಾಡಬೇಕು ರೆಡಿ ಕ್ಯೂಗೆ. ಈಗ ಪ್ರೋಸೆಸ್ P6 ಅನ್ನ ತೊಳಿ. ಪ್ರೋಸೆಸ್ P6 ಇನ್ನು ಎಷ್ಟು ನಿಮಿಷ ಬಾಕಿ ಇದೆ? 3 ಮಿನಿಟ್ಸ್. ಸೊ ನನಗೆ ಮ್ಯಾಕ್ಸಿಮಮ್ 3 ಮಿನಿಟ್ಸ್ ಅನ್ನ ರನ್ ಮಾಡ್ಬೋದು. ಸೊ 3 ಮಿನಿಟ್ಸ್ ರನ್ ಮಾಡಿ. ಸೊ 3 ಮಿನಿಟ್ಸ್ ರನ್ ಮಾಡಿದ್ರೆ 21. ಸೊ ಇವಾಗ ಪ್ರೋಸೆಸ್ P6 ಕಂಪ್ಲೀಟೆಡ್ ಇಟ್ಸ್ ಎಕ್ಸಿಕ್ಯೂಷನ್. ಇನ್ನ 4 ಪ್ರೋಸೆಸ್ ಮಾತ್ರ ಉಳಿದಿರೋದು. ಆ 4 ಪ್ರೋಸೆಸ್ಗಳು ಕೂಡ ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ, ಮತ್ತೆ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಪ್ರೋಸೆಸ್ P6 ಫುಲ್ ಕಂಪ್ಲೀಟ್ ಆಗಿದೆ, ಸೊ ಅದನ್ನು ಕೂಡ ಇನ್ಸರ್ಟ್ ಮಾಡಂಗಿಲ್ಲ. ಪ್ರೋಸೆಸ್ P3 ಇದು ಇನ್ನು ಎಷ್ಟು ನಿಮಿಷದ ಕೆಲಸ ಬಾಕಿ ಉಳಿದಿದೆ ನೋಡಿ. ಪ್ರೋಸೆಸ್ P3 ಇದು 4 ನಿಮಿಷ. ಸೊ ಪ್ರೋಸೆಸ್ P3 ಇದು 4 ನಿಮಿಷ ಉಳಿದಿದೆ ಅಂತಂದ್ರೆ 3 ಮಿನಿಟ್ಸ್ ಮಾತ್ರ ನಾನು ರನ್ ಮಾಡೋಕ್ಕಾಗದು. ಸೊ 3 ಮಿನಿಟ್ಸ್ ರನ್ ಮಾಡಿದ್ರೆ 24 ಆಗುತ್ತೆ. ಇಲ್ಲಿ ಇನ್ನ 1 ನಿಮಿಷದ ಕೆಲಸ ಬಾಕಿ ಉಳ್ಕೊಂತು. ಅಲ್ಲಿ ಜಾಗ ಆಗಲಿಲ್ಲ, ಹಾಗಾಗಿ ಇಲ್ಲೇ ಬರ್ದಿದ್ದೀನಿ ಸೇಮ್. ಈಗ ನೋಡಿ ಪ್ರೋಸೆಸ್ P3 ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಸೊ ಪ್ರೋಸೆಸ್ P3 ನ ಎಕ್ಸಿಕ್ಯೂಟ್ ಮಾಡಿದ್ರು ಕೂಡ ಇನ್ನೂ 1 ನಿಮಿಷದ ಕೆಲಸ ಬಾಕಿ ಇದೆ. ಸೊ ಇನ್ನ 1 ನಿಮಿಷದ ಕೆಲಸ ಬಾಕಿ ಇದೆ. ಇನ್ನು ಉಳಿದಿರುವಂತ ಪ್ರೋಸೆಸ್ P2 ಆಗಿರ್ಬೋದು, P4 ಆಗಿರ್ಬೋದು, ಮತ್ತೆ P1 ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದಾವೆ, ಮತ್ತೆ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. P3 ಇದು ಇನ್ನೂ 1 ನಿಮಿಷ ಕೆಲಸ ಇದೆ ಅಲ್ವಾ, ಸೊ ಅದನ್ನ ಮತ್ತೆ ರೆಡಿ ಕ್ಯೂಗೆ ಇನ್ಸರ್ಟ್ ಮಾಡಬೇಕು P3. ಸೊ ಇವಾಗ ಪ್ರೋಸೆಸ್ P2 ನ ಎಷ್ಟು ನಿಮಿಷ ಕೆಲಸ ಬಾಕಿ ಇದೆ? 3 ನಿಮಿಷ. ಸೊ ನನಗೆ ಟೈಮ್ ಕ್ವಾಂಟಮ್ ಕೂಡ 3 ಮಿನಿಟ್ಸ್. ಸೊ 3 ಮಿನಿಟ್ಸ್ ರನ್ ಮಾಡಿದ್ರೆ 24 + 3 ಅಂದ್ರೆ 27 ಆಯ್ತು. ಸೊ ಪ್ರೋಸೆಸ್ P2 ಕಂಪ್ಲೀಟೆಡ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್. ಇನ್ನ 3 ಪ್ರೋಸೆಸ್ ಮಾತ್ರ ಉಳಿದಿರೋದು, P1, P3, P4. ಆ 3 ಪ್ರೋಸೆಸ್ ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ, ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಇವಾಗ ಪ್ರೋಸೆಸ್ P4 ಅನ್ನ ತೊಗೊಳ್ಳೋಣ. ಪ್ರೋಸೆಸ್ P4 ಇನ್ನು ಎಷ್ಟು ನಿಮಿಷ ಬಾಕಿ ಇದೆ? 3 ನಿಮಿಷ. ಸೊ 3 ನಿಮಿಷ ರನ್ ಮಾಡಿದ್ರೆ ಮುಗೀತು. ಸೊ 27 + 3 ಅಂದ್ರೆ 30. ಸೊ 30 ಅಂತ ಅಂದ್ರೆ ಪ್ರೋಸೆಸ್ P4 ಕೂಡ ಕಂಪ್ಲೀಟ್ ಆಯ್ತು. ಇನ್ನ 2 ಪ್ರೋಸೆಸ್ ಮಾತ್ರ ಬಾಕಿ ಇರೋದು. ಆ 2 ಪ್ರೋಸೆಸ್ ರೆಡಿ ಕ್ಯೂ ಅಲ್ಲಿ ಇದೆ, ಮತ್ತೆ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಪ್ರೋಸೆಸ್ P1. ಸೊ ಪ್ರೋಸೆಸ್ P1 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಇನ್ನು ಎಷ್ಟು ನಿಮಿಷ ಬಾಕಿ ಇದೆ? 2 ನಿಮಿಷ. 30 + 2 ಅಂತಂದ್ರೆ 32. ಸೊ ಪ್ರೋಸೆಸ್ P1 ಕೂಡ ಮುಗೀತು. ನೆಕ್ಸ್ಟ್ ಇನ್ನು ಉಳಿದಿರೋದು ಪ್ರೋಸೆಸ್ P3 ಮಾತ್ರ. ಅದು ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ, ಮತ್ತೆ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಪ್ರೋಸೆಸ್ P3 ಅದ್ರದ್ದು ಎಷ್ಟು ನಿಮಿಷ ಕೆಲಸ ಬಾಕಿ ಇದೆ? ಪ್ರೋಸೆಸ್ P3 ಇದು 1 ಮಿನಿಟ್. ಸೊ 1 ಮಿನಿಟ್ ರನ್ ಮಾಡಿದ್ರೆ 33 ಆಯ್ತು. ಈಗ ನಮಗೆ ಈಸಿ ಗ್ಯಾನ್ ಚಾರ್ಟ್ ಕನ್ಸ್ಟ್ರಕ್ಟ್ ಆಗ್ಬಿಟ್ರೆ ಇನ್ನು ಉಳಿದಿದ್ದೆಲ್ಲ ಈಸಿ. ಕಂಪ್ಲೀಷನ್ ಟೈಮ್ ಅಂದ್ರೇನು? ಒಂದು ಪ್ರೋಸೆಸ್ ಫುಲ್ ಎಕ್ಸಿಕ್ಯೂಟ್ ಆಗಿದಾಗ ಅದು ಎಷ್ಟು ಟೈಮ್ ಅನ್ನ ತಗೊಂಡಿತ್ತು ಅಂತ ಅರ್ಥ. ಪ್ರೋಸೆಸ್ P4 ಶುರುವಾಗಿದ್ದು 1 ನಿಮಿಷ, ಬಟ್ ಕಂಪ್ಲೀಟ್ ಆಗಿದೆ ಯಾವಾಗ? ಪ್ರೋಸೆಸ್ P4 30ನೇ ನಿಮಿಷದಲ್ಲಿ. ಸೊ ಪ್ರೋಸೆಸ್ P4 ಕಂಪ್ಲೀಷನ್ ಟೈಮ್ ಇಸ್ 30. ನೆಕ್ಸ್ಟ್ ಪ್ರೋಸೆಸ್ P5 ಶುರುವಾಗಿದ್ದು 4ನೇ ನಿಮಿಷ, ಬಟ್ ಪ್ರೋಸೆಸ್ P5 ಕಂಪ್ಲೀಟ್ ಆಗಿದ್ದು ಯಾವಾಗ? 6ನೇ ನಿಮಿಷದಲ್ಲೇ ಕಂಪ್ಲೀಟ್ ಆಗಿದೆ. ಸೊ 6. ಪ್ರೋಸೆಸ್ P3 ಸ್ಟಾರ್ಟ್ ಆಗಿದ್ದು 6ನೇ ನಿಮಿಷದಲ್ಲಿ, ಬಟ್ ಕಂಪ್ಲೀಟ್ ಆಗಿದ್ದು 33 ಮಿನಿಟ್ಸ್. ನೆಕ್ಸ್ಟ್ ಪ್ರೋಸೆಸ್ P2 ಶುರುವಾಗಿದ್ದು 9th ಮಿನಿಟ್, ಬಟ್ ಕಂಪ್ಲೀಟ್ ಆಗಿದ್ದು 27th ಮಿನಿಟ್. ನೆಕ್ಸ್ಟ್ ಪ್ರೋಸೆಸ್ P1 ಶುರುವಾಗಿದ್ದು 15th ಮಿನಿಟ್, ಬಟ್ ಕಂಪ್ಲೀಟ್ ಆಗಿದ್ದು 32nd ಮಿನಿಟ್. ಇನ್ನು ಉಳಿದಿದ್ದು ಯಾವುದು? ಪ್ರೋಸೆಸ್ P6. ಪ್ರೋಸೆಸ್ P6 ಶುರುವಾಗಿದ್ದು 18th ಮಿನಿಟ್, ಕಂಪ್ಲೀಟ್ ಆಗಿದ್ದು ಯಾವಾಗ? 21st ಮಿನಿಟ್. ಸೊ 21. ಇವಾಗ ಕಂಪ್ಲೀಷನ್ ಟೈಮ್ ಎಲ್ಲ ಪ್ರೋಸೆಸ್ ಸಿಕ್ತು ಅಂತಂದ್ರೆ ಮುಂದಕ್ಕೆ ಈಸಿ. ಟರ್ನ್ ಅರೌಂಡ್ ಟೈಮ್. ಸೊ ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಕಂಪ್ಲೀಷನ್ ಟೈಮ್ ಇಲ್ಲಿದೆ, ಅರೈವಲ್ ಟೈಮ್ ಕೂಡ ಇದೆ. 32 - 5 ಅಂತ ಅಂದ್ರೆ ಎಷ್ಟಾಯ್ತು? 27. 27 - 4 23. 33 - 3 30. 30 - 1 29. 6 - 2 4. 21 - 6 15. Next waiting time. Waiting time will be equal to turnaround time minus burst time. Turnaround time ಇಲ್ಲಿದೆ, burst time ಇಲ್ಲಿದೆ. 27 - 5 ಏನಾಗುತ್ತೆ? 22. 23 - 6 so 17. 30 - 7 23. 29 - 9 20. 4 - 2 2. 15 - 3 ಎಷ್ಟಾಯಿತು? 12. ಇವಾಗ ಅವ್ರು ಏನು ಕ್ವಶನ್ ಕೇಳಿರೋದು? ಆವರೇಜ್ ವೇಟಿಂಗ್ ಅಂಡ್ ಆವರೇಜ್ ಟರ್ನ್ ಅರೌಂಡ್ ಟೈಮ್. ದೇರ್ಫೋರ್ ಆವರೇಜ್ ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು, ವೇಟಿಂಗ್ ಟೈಮ್ ಯಾವ ರೀತಿ ಕಂಡುಹಿಡಿಯೋದು? ಈ ಕಾಲಮ್ ಅಲ್ಲಿ ಇರುವಂತಹ ಎಲ್ಲ ಎಲಿಮೆಂಟ್ಸ್ ಗಳನ್ನು ಆಡ್ ಮಾಡಿ. ಫಸ್ಟ್
22 plus 17 plus 23 plus 20 plus 2 plus 12 divided by, so ಎಷ್ಟು process in total ನಮಗಿರೋದು total 6 process, so divided by 6. 22 plus 17 ಅಂತಂದ್ರೆ ಎಷ್ಟಾಯ್ತು 39, 39 plus 23 49 59 62, 62 plus 20 ಅಂತಂದ್ರೆ 72 82, 82 plus 2 84, 94 96, so 96 divided by 6 ಅಂತಂದ್ರೆ 3 2s are 6, 3 3s are 9, 3 2s are 6, 2 1s are 2 1s are 2, 2 6s are 12, so 16 is the average waiting time. Next, average turnaround time will be equal to, turnaround time column ಅನ್ನು ಅಷ್ಟನ್ನು ಕೂಡ ಆಡ್ ಮಾಡಿ, 27 plus 23 plus 30 plus 29 plus 4 plus 15 divided by ಎಷ್ಟು process? 6 process, so divide by 6. 27 plus 23 ಅಂತಂದ್ರೆ 50, 50 plus 30 80, 80 plus 29 will be 109, 109 plus 4 ಅಂತಂದ್ರೆ 113, 113 plus 15 ಅಂದ್ರೆ 123, 127, sorry 128, 128 by 6 ಅಂತಂದ್ರೆ 2 3s are 6, 2 6s are 12, 2 4s are 8. So next 64 divided by 3 ಅಂತಂದ್ರೆ ಆಗಲ್ಲ, ಸೊ 64 divided by 3 ಅಂತಾನೆ ಬರೀರಿ ಏನಾದ್ರು, ಸರಿನಾ? ಸೊ ಇವಾಗ ನಮಗೆ ಅವರೇಜ್ ವೇಟಿಂಗ್ ಟೈಮ್ ಮತ್ತೆ ಅವರೇಜ್ ಟರ್ನರೌಂಡ್ ಟೈಮ್ ಎರಡೂ ಕೂಡ ಸಿಕ್ತು. ಇದನ್ನ ನೀವು ಡೆಸಿಮಲ್ ಅಲ್ಲೂ ಕೂಡ ಬರೀಬಹುದು. ಸೊ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಲ್ಲಿ ಉಳಿದಿರುವಂತೆ ಆಪರೇಟಿಂಗ್ ಸಿಸ್ಟಮ್ ಪ್ಲೇ ಲಿಸ್ಟ್ ಮತ್ತೆ CPU ಶೆಡ್ಯೂಲಿಂಗ್ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.